ಕೋಗಿಲೆ ಎಸ್ ಜಾನಕಿ ಅವರ ಮಧುರ ಕಂಠದ ಹಿಂದೆ ಅಡಗಿರುವ ಅತ್ಯಂತ ಸುಂದರ ಹಾಗೂ ಅಪರೂಪದ ಪ್ರೇಮ ಕಥೆಯನ್ನು ಇಂದು ವಿವರಿಸ್ತೀನಿ. ಕೇವಲ ಒಂದು ಫೋಟೋ ನೋಡಿ ರಾಮ್ ಪ್ರಸಾದ್ ಅವರ ಪ್ರೀತಿಯಲ್ಲಿ ಬಿದ್ದ ಜಾನಕಮ್ಮ ಮುಂದೆ ಅವರನ್ನೇ ಕೈ ಹಿಡಿದು ಯಶಸ್ವಿ ಗಾಯಕಿಯಾಗಿ ಹೊರಹೊಮ್ಮಿದ ರೋಚಕ ಕಥೆ ಇಂದು ನಿಮ್ಮ ಮುಂದೆ. ಎಲ್ಲಿಯೋ ಸಿಕ್ಕ ಒಂದು ಸುಂದರ ಹುಡುಗನ ಫೋಟೋ, ಅದನ್ನೇ ಯಾರಿಗೂ ತಿಳಿಯದಂತೆ ಬಚ್ಚಿಟ್ಟುಕೊಂಡು ಪ್ರೀತಿಸುವ ಮುಗ್ಧ ಹುಡುಗಿ. ಜೀವನ ಕಳೆದರೆ ಈ ಹುಡುಗನ ಜೊತೆಯೇ ಕಳೆಯಬೇಕು ಎಂದು ಆಕೆ ಆಗಲೇ ಮನಸ್ಸಿನಲ್ಲೇ ನಿರ್ಧರಿಸಿ ಬಿಡುತ್ತಾಳೆ. ಚಿತ್ರ ವಿಚಿತ್ರ ಎನಿಸುವ ವಿಧಿಯ ಆಟ ನೋಡಿ. ಆ ಹುಡುಗಿ ಮುಂದೆ ಅದೇ ಹುಡುಗನನ್ನು ಪ್ರೀತಿಸಿ ಮದುವೆ ಕೂಡ ಆಗ್ತಾಳೆ. ಕೇಳಲು ಯಾವುದೋ ಸಿನಿಮಾದ ರೊಮ್ಯಾಂಟಿಕ್ ಕಥೆಯಂತೆ ಅನ್ನಿಸಬಹುದು. ಇತ್ತೀಚೆಗೆ ಇಹಲೋಕ ತ್ಯಜಿಸಿದ ಖ್ಯಾತ ಗಾಯಕಿ ಜಾನಕಮ್ಮನವರ ಬಾಳಿನಲ್ಲಿ ಇಂಥದ್ದೊಂದು ಅಪರೂಪದ ಸುಂದರ ಪ್ರೇಮ ಕಥೆ ಇತ್ತು ಎಂಬ ವಿಷಯ ಇಂದಿನ ತಲೆಮಾರಿನ ಅನೇಕರಿಗೆ ತಿಳಿದೇ ಇಲ್ಲ. ನಮ್ಮದು ನಿಜಕ್ಕೂ ಒಂದು ಸುಂದರ ಪ್ರೇಮ ವಿವಾಹ. ನಾನು ಹೈದರಾಬಾದ್ನಲ್ಲಿ ನನ್ನ ಚಿಕ್ಕಪ್ಪ ಚಂದ್ರಶೇಖರ್ ಅವರೊಂದಿಗೆ ಇರುತ್ತಿದ್ದೆ. ಅವರು ನಾಟಕಗಳಲ್ಲಿ ನಟಿಸುತ್ತಿದ್ದರು. ನಾಟಕದ ಮೇಕಪ್ ಬದಲಾಯಿಸುವ ವಿರಾಮದ ಸಮಯದಲ್ಲಿ ಪ್ರೇಕ್ಷಕರು ರಂಜಿಸಲು ನಾನು ಲತಾ ಮಂಗೇಶ್ಕರ್ ಅವರ ಹಾಡುಗಳನ್ನು ಹಾಡುತ್ತಿದ್ದೆ. ಒಂದು ದಿನ ನನ್ನ ಚಿಕ್ಕಪ್ಪನ ಜೇಬಿನಿಂದ ರಾಮ್ ಪ್ರಸಾದ್ ಅವರ ಫೋಟೋವೊಂದು ಕೆಳಗೆ ಬಿದ್ದಿತ್ತು. ನಾನು ಯಾರಿಗೂ ತಿಳಿಯದಂತೆ ಆ ಫೋಟೋವನ್ನು ಎತ್ತಿ ಬಚ್ಚಿಟ್ಟುಕೊಂಡೆ. ಆ ಫೋಟೋ ನೋಡಿದ ತಕ್ಷಣವೇ ನಾನು ಅವರನ್ನು ಪ್ರೀತಿಸಲು ಶುರು ಮಾಡಿದ್ದೆ. ನಮ್ಮಿಬ್ಬರ ನಡುವೆ ಜನ್ಮಾಂತರದ ಅಪರಿಚಿತ ಸಂಬಂಧವಿದ್ದಂತೆ ನನಗೆ ಭಾಸವಾಗಿತ್ತು ಎಂದು ಜಾನಕಮ್ಮ ನೆನಪಿಸಿಕೊಂಡಿದ್ದರು. ಅದಾದ ಕೆಲವು ದಿನಗಳ ನಂತರ ಚಿಕ್ಕಪ್ಪನ ಮೂಲಕವೇ ರಾಮ್ ಪ್ರಸಾದ್ ಅವರ ಪರಿಚಯ ಜಾನಕಮ್ಮ ಅವರಿಗೆ ಆಯಿತು. ಜಾನಕಿ ಅವರ ಗಾಯನ ಪ್ರತಿಭೆಯನ್ನು ಗುರುತಿಸಿದ ರಾಮ್ ಪ್ರಸಾದ್, ಈ ಹುಡುಗಿ ಕೇವಲ ನಾಟಕಗಳಲ್ಲಿ ಹಾಡುವುದಕ್ಕೆ ಸೀಮಿತವಾಗಬಾರದು, ಸಿನಿಮಾಗಳಲ್ಲಿ ಇವರಿಗೆ ದೊಡ್ಡ ಅವಕಾಶಗಳು ಸಿಗಬೇಕು, ಭವಿಷ್ಯದಲ್ಲಿ ಇಡೀ ದೇಶವೇ ಹೆಮ್ಮೆ ಪಡುವ ಗಾಯಕಿಯಾಗುತ್ತಾಳೆ ಎಂದು ಭವಿಷ್ಯ ನುಡಿದಿದ್ದರು. ರಾಮ್ ಪ್ರಸಾದ್ ಅವರಿಗೆ ಜಾನಕಿ ಅವರು ಹಾಡುವ ಪ್ರತಿಯೊಂದು ಹಾಡು ಇಷ್ಟವಾಗುತ್ತಿತ್ತು. ಅದರಲ್ಲಿಯೂ ರಸಿಕಾ ಬಾಲಂ ಎಂಬ ಹಾಡು ಅವರ ಆಲ್ ಟೈಮ್ ಫೇವರೆಟ್ ಆಗಿತ್ತು. ಆ ಪ್ರೀತಿ ಮತ್ತು ಪ್ರೋತ್ಸಾಹದ ಜರ್ನಿ ಮುಂದೆ 1959ರಲ್ಲಿ ಇವರಿಬ್ಬರ ಮದುವೆಗೆ ಸಾಕ್ಷಿಯಾಯಿತು. ನಾನು ರೆಕಾರ್ಡಿಂಗ್ಗೆ ಹೋದಾಗಲೆಲ್ಲ ಅವರು ನನ್ನನ್ನು ಒಂಟಿಯಾಗಿ ಎಲ್ಲಿಯೂ ಕಳಿಸುತ್ತಿರಲಿಲ್ಲ. ತಮ್ಮ ಇಡೀ ಜೀವನವನ್ನು ನನ್ನಗಾಗಿ ಮತ್ತು ನನ್ನ ಸಂಗೀತ ಸಾಧನೆಗಾಗಿ ಮುಡುಪಾಗಿಟ್ಟರು. ಅವರ ಆ ಬೆಂಬಲವಿಲ್ಲದಿದ್ದರೆ ನಾನು ಇಂದು ಈ ಮಟ್ಟಕ್ಕೆ ತಲುಪುತ್ತಿರಲಿಲ್ಲ ಎಂದು ಜಾನಕಮ್ಮ ಭಾವುಕರಾಗಿ ಹೇಳಿದ್ದರು. 1997ರಲ್ಲಿ ರಾಮ್ ಪ್ರಸಾದ್ ಅವರು ಹೃದಯಾಘಾತದಿಂದ ನಿಧನರಾದರು. ಈ ದಂಪತಿಗೆ ಮುರಳೀಕೃಷ್ಣ ಹೆಸರಿನ ಮಗ ಇದ್ದರು. ಈ ವರ್ಷ ಅಂದರೆ ಜನವರಿ ತಿಂಗಳಲ್ಲಿ ಮುರಳೀಕೃಷ್ಣ ಕೂಡ ಕೊನೆಯುಸಿರೆಳೆದರು.